ಆತ್ಮೀಯ ವಿದ್ಯಾರ್ಥಿಗಳೇ, ಸಿದ್ದರಾಮ ಎಕ್ಸ್‌ಎಂಎಸ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ NMMS ಟಾರ್ಗೆಟ್ ಎಂಬ ಸರಣಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 2 ವಿಡಿಯೋಗಳು ಅಪ್ಲೋಡ್ ಆಗಿವೆ. ಅವು ಕೆಳಗೆ ಉತ್ತಮವಾದ ಪ್ರೋತ್ಸಾಹ ನೀಡಿದ್ದೀರಿ. ಇನ್ನು NMMS ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಮುಖ್ಯವಾಗಿ ಬರುವ ಸಂಭಾವನೆಯ ಪ್ರಶ್ನೆಗಳು ಇವಾಗಿವೆ. ಯಾವುದೇ ಒಂದು ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸಬೇಕು. 2 ಸಂಖ್ಯೆಗಳ ಅಂತರವನ್ನು ಗಮನಿಸಬೇಕು. 2 ಸಂಖ್ಯೆಗಳ ಅಂತರವನ್ನು ಮೊದಲಿಗೆ ಗಮನಿಸಬೇಕು. ನಂತರದ ಏರಿಕೆ ಕ್ರಮವಿದೆಯೋ ಇಳಿಕೆ ಕ್ರಮವಿದೆಯೋ ಎಂಬುದನ್ನು ಗಮನಿಸಬೇಕು. ನೋಡೋಣ. ಪ್ರಶ್ನೆ ಸಂಖ್ಯೆ 1, 141, 33, 125, 117, 109 ಯಾವುದು? ನಂತರ ಬಿಡಿಸೋಣ. ಈಗ 141ರಲ್ಲಿ 8ಅನ್ನು ಕಳೆದರೆ ಎಷ್ಟು ಬರುತ್ತದೆ? ಇದರಲ್ಲಿ ಕಳೀತಾ ಹೋಗಿದ್ದಾರೆ. 141ನ್ನು -8ಅನ್ನು ಕಳೆದರೆ 133 ಬರ್ತದೆ. 33 ಆನ್ಸರ್ ಆಗ್ತದೆ. ಇನ್ನು 133ರಲ್ಲಿ 8ಅನ್ನು ಕಳೆದರೆ ನೆಕ್ಸ್ಟ್ ಸಂಖ್ಯೆ ಬರೋದು 125. ಇದೇ ರೀತಿಯಾಗಿ -8ಅನ್ನು ಮಾಡ್ತಾ ಹೋಗಿದ್ದಾರೆ. ನಂತರದಲ್ಲಿ ನೋಡೋಣ. 125ರಲ್ಲಿ 8ಅನ್ನು ಕಳೆದರೆ 117 ನಂತರದಲ್ಲಿದೆ. ಇನ್ನು 117ರಲ್ಲಿ 8 ಕಳೆದರೆ 109. ಅದೇ ರೀತಿ ಮುಂದಿನ ಸಂಖ್ಯೆಯನ್ನು 109ಕ್ಕೆ 8ಅನ್ನು ಕಳೆದರೆ ಎಷ್ಟು ಬರ್ತದೆ? 101. ಸರಿಯಾದ ಉತ್ತರ ಆಪ್ಷನ್ ಡಿ ದಲ್ಲಿರುವ 108, 101 ಸರಿಯಾದ ಉತ್ತರ ಆಗಿದೆ. ಆನ್ಸರ್ ಡಿ ಈಸ್ ಕರೆಕ್ಟ್. ಇನ್ನು ನಂತರದಲ್ಲಿ ಅತಿ ಕಡಿಮೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 2, 111, 76, 48, 27, 13 ನಂತರದ ಸಂಖ್ಯೆ ಯಾವುದು? 2 ಸಂಖ್ಯೆಗಳ ಅಂತರವನ್ನು ಗಮನಿಸಬೇಕು. ನಂತರದಲ್ಲಿ 2 ಸಂಖ್ಯೆಗಳ ಅಂತರವನ್ನು ಗಮನಿಸಿದಾಗ 35 ಕಳೆದಾಗ ಎಷ್ಟು ಬರ್ತದೆ? 76 ಬರ್ತದೆ. 76 ನಂತರದಲ್ಲಿ 76ರಲ್ಲಿ 28 ಕಳೆದರೆ 21. ಅದೇ ರೀತಿ 48ರಲ್ಲಿ 21ಅನ್ನು ಕಳೆದರೆ 27 ಉಳಿತದೆ. 27ರಲ್ಲಿ 14 ಕಳೆದರೆ 13. 13ರಲ್ಲಿ 7ಅನ್ನು ಕಳೆದರೆ 6. ಈ ರೀತಿಯಾಗಿ ಇದೆ. ಇದು 7, 14, 21, 28, 35 ಇವು ಸಂಖ್ಯೆಗಳು 7ರ ಮಗ್ಗಿಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳಾಗಿವೆ. ಆದ ಕಾರಣ 7ರ ಮಗ್ಗಿಯಲ್ಲಿ ಇರ್ತಕ್ಕಂಥವುಗಳನ್ನು ಕಳೀತಾ ಹೋಗಿದ್ದಾರೆ. ಈ ರೀತಿಯಾಗಿ ಕಳಿಬೇಕು. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಯಲ್ಲಿ ಕಂಡುಬರುವ ಸಂಖ್ಯೆ 6. ಇನ್ನು 88, 85, 78, 67, 52 ನೋಡಿ, ಒಮ್ಮೆ ಗಮನಿಸಿ. ಇನ್ನು 88ಕ್ಕೆ ನಂತರದ 82 ಸಂಖ್ಯೆಗಳ ನಡುವಿನ ಅಂತರ ಎಷ್ಟಿದೆ? 3 ಇದೆ. ಹಾಗಾದರೆ 88ಕ್ಕೆ 3ಅನ್ನು ಕಳೆದಾಗ 85 ಬರ್ತದೆ. ನಂತರದಲ್ಲಿ 85ಕ್ಕೆ 78 ಕಳೆದರೆ 78 ಅಂದರೆ 7. ಇಲ್ಲಿ 7 ಇದೆ ನಡುವಿನ ಅಂತರ. 88, 75, 88 ಮತ್ತು ನಂತರದಲ್ಲಿ 11ಅನ್ನು ಕಳೆದರೆ 67 ಬರ್ತದೆ. 67 ಬರ್ತದೆ. ನಂತರ 67ಕ್ಕೆ 15ಅನ್ನು ಕಳೆದರೆ 52 ಬರ್ತದೆ. ಇವು ನೋಡಿ +4 ಆಗ್ತಾ ಹೋಗಿದೆ. 3ಕ್ಕೆ +4 ಕೂಡಿಸಿದಾಗ 7, 7ಕ್ಕೆ +4 ಕೂಡಿಸಿದಾಗ 11, 11ಕ್ಕೆ 4 ಕೂಡಿಸಿದಾಗ 15, 15ಕ್ಕೆ 4 ಕೂಡಿಸಿದಾಗ 19. ಈ ರೀತಿಯಾಗಿ ಸರಿಯಾದ ಉತ್ತರ ಯಾವುದಾಗ್ತದೆ? 33. ಆನ್ಸರ್ ಡಿ ಆಪ್ಷನ್ನಲ್ಲಿ ಕಂಡುಬರುವ 33 ಆನ್ಸರ್ ಆಗ್ತದೆ. ಇನ್ನು ಇವುಗಳ ನಡುವಿನ ಅಂತರ ಎಷ್ಟಿದೆ? 3 ಇದೆ. ನಂತರದಲ್ಲಿ 6 ಇದೆ. ಈ ರೀತಿ ನಂತರದಲ್ಲಿ 9 ಈ ರೀತಿಯಾಗಿದೆ. ನೋಡೋಣ. 152ರಲ್ಲಿ 3 ಕಳೆದರೆ 149. 149ರಲ್ಲಿ 6 ಕಳೆದರೆ 143. 143ರಲ್ಲಿ 12 ಕಳೆದರೆ 131. 131ರಲ್ಲಿ 24 ಕಳೆದರೆ
107. 147ರಿಂದ 48 ಕಳೆದ್ರೆ 49. ನೋಡೋಣ. 3, 6, 12. 12 24. 24 8. 3 6. 6 12. 12 24. 24 48 ಸಂಖ್ಯೆಗಳನ್ನು ಕಳಿತಾ ಬಂದಿದ್ದಾರೆ. ಇಲ್ಲಿ ಆ ರೀತಿ ಡಿಜಿಟ್ಗಳನ್ನು ಇವುಗಳಲ್ಲಿ ಕಳಿತಾ ಹೋಗಿದ್ದಾರೆ. ಸರಿಯಾದ ಉತ್ತರ 49. ಆನ್ಸರ್ ಡಿ ಯಲ್ಲಿ ಕಂಡುಬರುತ್ತಾ ಆನ್ಸರ್ 49. ಇಲ್ಲಿ ನೋಡಿ, 6 0 ಕೂಡಿಸಿ 6 ಇಟ್ಟಿದ್ದಾರೆ. 6ಕ್ಕೆ 1 ಕೂಡಿಸಿ 7 ಬಂದಿದ್ದಾರೆ. ನೆಕ್ಸ್ಟ್ 7ರಿಂದ 7ಕ್ಕೆ 4 ಕೂಡಿಸಿ 11 ಆಗಿದೆ. 11ರಿಂದ +9 ಕೂಡಿಸಿ 20 ಆಗಿದೆ. ಸಾರಿ, ಇದು 8 ಆಗಬೇಕು. ಈ ರೀತಿಯಾಗಿ ಆನ್ಸರ್ನ ನೀಡಿದ್ದಾನೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಯಲ್ಲಿ ಬರ್ತಕ್ಕಂಥ ಬಿ 20 ಸರಿಯಾದ ಉತ್ತರ ಆಗಿದೆ. ಸರಿಯಾದ ಉತ್ತರ ಬಿ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇವುಗಳ ಸಂಖ್ಯೆ ಯಾವುದು ಕಂಡು ಬರ್ತದೆ ಅಂದರೆ 11ಕ್ಕೆ +4 ಕೂಡಿಸಿ ಎಷ್ಟು ಮಾಡಿದ್ದಾರೆ? 15 ಮಾಡಿದ್ದಾರೆ. ನಂತರದಲ್ಲಿ 15ಕ್ಕೆ 9 ಕೂಡಿಸಿ 24 ಮಾಡಿದ್ದಾರೆ. ನಂತರದಲ್ಲಿ 24ಕ್ಕೆ 16 ಕೂಡಿಸಿ 25 ಮಾಡಿದ್ದಾರೆ. ನಂತರದಲ್ಲಿ 65ಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ. ನಂತರ ನೋಡಿ, 2 4, 3 9, 4 16, 5 25, 6 36. ಅಂದರೆ ವರ್ಗ ಸಂಖ್ಯೆಗಳನ್ನು ಒಂದು ಡಿಜಿಟ್ಗೆ ಕೂಡಿಸಿದ್ದಾರೆ. 11ಕ್ಕೆ 2 4 ಕೂಡಿಸಿದ್ದಾರೆ. 15 ನೆಕ್ಸ್ಟ್ 2 ಕೂಡಿಸಿದಾಗ 15 ಬಂತು. 15ನ್ನು 3 9 ಕೂಡಿಸಿ 24 ಮಾಡಿದ್ದಾರೆ. 24ಕ್ಕೆ 4 4 16 ಮಾಡಿ 40 ಮಾಡಿದ್ದಾರೆ. 40ಕ್ಕೆ 25 ಅಂದರೆ 5 25 ಕೂಡಿಸಿ 65 ಮಾಡಿದ್ದಾರೆ. ಈ ರೀತಿಯಾಗಿ ಆನ್ಸರ್ನ ಮಾಡಿದ್ದಾರೆ. ಇದರ ಆನ್ಸರ್ ಬಂದು 40. ಆಪ್ಷನ್ ಬಿ ಯಲ್ಲಿ ಕಂಡು ಬರ್ತಕ್ಕಂಥ 40 ಆಗಿದೆ. ನೋಡಿ, ಯಾವುದೇ ಕಂಡು ಹಿಡಬೇಕಾದ್ರೆ 2 ಸಂಖ್ಯೆಗಳ ನಡುವಿನ ಅಂತರ ಎಷ್ಟು? 3. ನಂತರದಲ್ಲಿ 5. ನಂತರದಲ್ಲಿ 7. ನಂತರದಲ್ಲಿ 9. ನಂತರದಲ್ಲಿ ಎಷ್ಟು ಬರಬೇಕು? 11 ಕೂಡಿಸ್ಬೇಕು. 11 ಕೂಡಿಸ್ಬೇಕು ಪ್ಲಸ್ 11 ಕೂಡಿಸಿದರೆ ಎಷ್ಟಾಯಿತು? 40 ಸರಿಯಾದ ಉತ್ತರ ಆಗ್ತದೆ. ನೋಡೋಣ. ನೋಡಿ, ನಾ ಹೇಳಿದಂತಿದೆ. +4 3 3 5 7 9 11 ಸರಿಯಾದ ಉತ್ತರ 40 ಸರಿಯಾಗಿದೆ. ಆಪ್ಷನ್ಸ್ ಬಿ ಯಲ್ಲಿ ಕಂಡು ಬರತಕ್ಕಂಥ 40 ಸರಿಯಾದ ಉತ್ತರವಾಗಿದೆ. ಇಲ್ಲಿಯವರೆಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇನ್ನೂ ಹಲವಾರು ವಿಡಿಯೋಗಳನ್ನು ಬರ್ತಾ ಇರುವೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು NMMSಗಾಗಿ ಇದೆ ಎಂದು ತಿಳಿದುಕೊಳ್ಳಿ.